Happy morning, all of you. Excellent morning. Namaste. Welcome to the magical gratitude practice. ನಾನು ಗೋಪಿ ಕೃಷ್ಣ, ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಡೇ 8 ದ ಮ್ಯಾಜಿಕ್ ಬುಕ್. ನಾವು ಈ ಮ್ಯಾಜಿಕ್ ಬುಕ್ ನ ಕನ್ನಡದಲ್ಲಿ ಓದಿ ಇದರ ಪ್ರಾಕ್ಟೀಸಸ್ ನ ಡೈಲಿ ಹ್ಯಾಪಿ ಮಾರ್ನಿಂಗ್ ಆಲ್ ಆಫ್ ಯು ಡೈಲಿ ಬಳಸ್ತಾ ಇದ್ದೀವಿ. ಓಕೆ, ವೆಲ್ಕಮ್. ಯಾರು ಫಸ್ಟ್ ಟೈಮ್ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ ಅವರು ಮೊದಲಿಂದ ಡೇ 0 ಇಂದ ನೋಡ್ಕೊಂಡು ಬನ್ನಿ. ಡೇ 0 ಇಂದ ಪ್ರಾಕ್ಟೀಸಸ್ ನ ಫಾಲೋ ಮಾಡಿ. ಇವತ್ತು ಡೇ 8 ಇದೆ. ಓಕೆ, ಸೊ ಪ್ರತಿದಿನ ಈ ಒಂದು ಮ್ಯಾಜಿಕ್ ಪ್ರಾಕ್ಟೀಸಸ್ ನ ಫಾಲೋ ಮಾಡೋದ್ರಿಂದ 28 ಡೇಸ್, ಇದರಲ್ಲಿ 28 ಚಾಪ್ಟರ್ ಇದೆ. 28 ದಿನಕ್ಕೆ 28 ಚಾಪ್ಟರ್ ಕೊಟ್ಟಿದ್ದಾರೆ. ಸೊ 28 ಡೇಸ್ ಅಲ್ಲಿ ಲೈಫ್ ಅಲ್ಲಿ ಮ್ಯಾಜಿಕಲ್ ಬದಲಾವಣೆನ ಪಡ್ಕೋಬಹುದು, ಮ್ಯಾಜಿಕಲಿ ಚೇಂಜಸ್ ನ ಪಡ್ಕೋಬಹುದು. ಐ ಆಮ್ ಶ್ಯೂರ್ ಆಲ್ರೆಡಿ 7-8 ಡೇಸ್ ಅಲ್ಲಿ ನೀವು ತುಂಬಾನೇ ಮ್ಯಾಜಿಕ್ ನ ಪಡ್ಕೊಂಡಿದ್ದೀರಾ ಅಂತ ಹೇಳಿ ಕೆಲವರೆಲ್ಲ ಶೇರ್ ಮಾಡ್ತಾ ಇದ್ದೀರಾ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲೂ ಹಾಕ್ಬೋದು, ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಬೋದು. ರೈಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಇನ್ ಅಂಡ್ ವಿಡಿಯೋ ವಾಚ್ ಮಾಡ್ತಾರೆ ಕೂಡ ಥ್ಯಾಂಕ್ ಯು ಸೋ ಮಚ್. ಲೆಟ್ ಅಸ್ ಸ್ಟಾರ್ಟ್ ಡೇ 8, ದಿ ಮ್ಯಾಜಿಕ್ ಇಂಗ್ರೀಡಿಯಂಟ್. ಇವತ್ತಿನ ಚಾಪ್ಟರ್ ಯಾವುದು? ದಿ ಮ್ಯಾಜಿಕ್ ಇಂಗ್ರೀಡಿಯಂಟ್. ಇಂಗ್ರೀಡಿಯಂಟ್ ಅಂದ್ರೇನು? ನಾವು ಏನು ವಸ್ತುಗಳನ್ನ ಬಳಸ್ತೀವಿ, ಯಾವುದಕ್ಕೆ ಇಂಗ್ರೀಡಿಯಂಟ್ ಅಂತ ಹೇಳಿದ್ರೆ ನಾವು ಅಡಿಗೆ ಮಾಡಬೇಕಾದ್ರೆ ಏನು ಸಾಮಗ್ರಿಗಳನ್ನ ಬಳಸ್ತೀವಲ್ವಾ, ಅದಕ್ಕೆ ಇಂಗ್ರೀಡಿಯಂಟ್ ಅಂತ ಕರೀತಾರೆ. ಓಕೆ, ದ ಮ್ಯಾಜಿಕ್ ಇಂಗ್ರೀಡಿಯಂಟ್. ನೋಡಿ, ಅಮ್ಮ ಮಾಡಿದಾಗ ಅಡಿಗೆಗೆ ಆ ರುಚಿ ಬೇರೆ ಬರುತ್ತೆ, ಕರೆಕ್ಟಾ? ತುಂಬಾ ಪ್ರೀತಿಯಿಂದ ಮಾಡಿದಾಗ ಆ ಅಡಿಗೆಗೆ ರುಚಿ ಬೇರೆ ಬರುತ್ತೆ. ಸೇಮ್ ಸಾಮಗ್ರಿಗಳು, ಬಟ್ ಏನೋ ಒಂದು ಎಕ್ಸ್ಟ್ರಾ ಇರುತ್ತೆ, ಅಥವಾ ಬೇರೆಯವ್ರು ಮಾಡಿದಾಗ ಅದೇನೋ ಮಿಸ್ಸಿಂಗ್ ಇರುತ್ತೆ. ಏನದು? ಆ ಇಂಗ್ರೀಡಿಯಂಟ್ ಏನು? Let's see. Let us continue the day 8 magic ingredient. A thankful heart hath a continual feast. ನೋಡಿ, ಥ್ಯಾಂಕ್ಫುಲ್ ಹೃದಯ ಇದ್ರೆ ಎವ್ರಿಡೇ ಅವ್ರಿಗೆ ಹಬ್ಬ ಅಂತೆ. ಓಕೆ, ಸೊ ಥ್ಯಾಂಕ್ಫುಲ್ ಹೃದಯ ಇದ್ರೆ ಎವ್ರಿಡೇ ಅವ್ರಿಗೆ ಹಬ್ಬದ ಊಟ ಅಂತ ಹೇಳ್ತಾರಲ್ಲ, ಆ ಥರ ಎವ್ರಿಡೇ ಅವ್ರಿಗೆ ಹಬ್ಬ ಇರುತ್ತೆ. So giving thanks for a food before you eat is a tradition that has to be followed for thousands of years. Dating back to the ancient Egyptians, with the past pace of life, the 21st century, taking time to give thanks for a meal has more often than not been left behind. But using the simple act of eating and drinking as an opportunity to be grateful will increase the magic of your life exponentially. ನೋಡಿ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲೂ ಪ್ರತಿ ಸಾರಿ ನಾವು ಊಟ ಮಾಡಬೇಕಾದ್ರೆ ಅನ್ನಪೂರ್ಣೆಗೆ ನಾವು ಮಂತ್ರ ಹೇಳಿ ಅಥವಾ ಥ್ಯಾಂಕ್ ಯು ಹೇಳಿ ಕೈ ಮುಗಿದು ನಾವು ಊಟ ಮಾಡೋಂಥದ್ದು ನಮ್ಮ ಒಂದು ಸಂಸ್ಕಾರ ಇದೆ. ಹೌದಾ ಇಲ್ವಾ? ಹಾಗೆ ಆ ಕಾಲದಿಂದನೂ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಈ 21st ಸೆಂಚುರಿನಲ್ಲಿ ನಮ್ಮ ಟೆಕ್ನಾಲಜಿ ಬ್ಯುಸಿ ಲೈಫ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ಅದೆಲ್ಲ ಮಾಸಿ ಹೋಗ್ತಾ ಇದೆ, ಕಳೆದು ಹೋಗ್ತಾ ಇದೆ. ರೈಟ್, ಬಟ್ ಅಟ್ಲೀಸ್ಟ್ ಮಂತ್ರ ಹೇಳಿಲ್ಲ ಅಂತ ಹೇಳಿದ್ರು ಕೂಡ ಒಂದು ಮ್ಯಾಜಿಕ್ ಮಂತ್ರ ಹೇಳ್ಕೋಬಹುದು. ಏನು? ಗ್ರೇಟ್ಫುಲ್ನೆಸ್ ಆಗಿರೋಂಥದ್ದು. ಈ ಊಟ ಸಿಗ್ತಾ ಇದೆ, ಈ ಅಡಿಗೆ ಸಿಗ್ತಾ ಇದೆ, ಅಥವಾ ಈ ಆಹಾರ ಸಿಗ್ತಾ ಇದೆ ಅಂತ ಹೇಳಿದ್ರೆ ತಿಂತಾ ಇರೋ ಒಂದು ಊಟಕ್ಕೆ ನಾವು ಕೃತಜ್ಞರಾಗಿರೋಂಥದ್ದು, ಗ್ರೇಟ್ಫುಲ್ ಆಗಿರೋಂಥದ್ದು. ಸೊ ಇದರಿಂದ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ, ಯೂಸಿಂಗ್ ದ ಸಿಂಪಲ್ ಆಕ್ಟ್ ಆಫ್ ಈಟಿಂಗ್ ಅಂಡ್ ಡ್ರಿಂಕಿಂಗ್ ಆಸ್ ಅನ್ ಅಪರ್ಚುನಿಟಿ ಟು ಬಿ ಗ್ರೇಟ್ಫುಲ್ ವಿಲ್ ಇನ್ಕ್ರೀಸ್ ಮ್ಯಾಜಿಕ್ ಇನ್ ಯುವರ್ ಲೈಫ್ ಎಕ್ಸ್ಪೋನೆನ್ಷಿಯಲಿ. ನೋಡಿ, 3 ಹೊತ್ತು ಊಟ ಮಾಡ್ತೀವಿ, 4 ಹೊತ್ತು ಕೆಲವು ಸರಿ ಮಾಡ್ತೀವಿ, ಕಾಫಿ ಟೀ ಅಂತೂ ಕುಡಿತಾ ಇರ್ತೀವಿ, ನೀರಂತೂ ಕುಡಿತಾನೆ ಇರ್ತೀವಿ. ಸೊ ಪ್ರತಿ ಸರಿ ನಾವು ಏನ್ ಇಂಟೇಕ್ ಮಾಡ್ತೀವೋ ಆ ಟೈಮಲ್ಲಿ ಗ್ರೇಟ್ಫುಲ್ ಆಗಿದ್ರೆ, ಅದನ್ನ ಫೀಲ್ ಮಾಡ್ತಾ ಗ್ರೇಟ್ಫುಲ್ನೆಸ್ ನ ಫೀಲ್ ಮಾಡಿದ್ರೆ ನಮ್ಮ ಲೈಫಲ್ಲಿ ಎಕ್ಸ್ಪೋನೆನ್ಷಿಯಲಿ ಅಂದ್ರೆ ಮಲ್ಟಿಪಲ್ ವೇನಲ್ಲಿ ಏನಾಗುತ್ತೆ, ಮ್ಯಾಜಿಕಲಿ ಚೇಂಜಸ್ ಆಗುತ್ತೆ. ಹೇಗೆ? ಇಫ್ ಯು ಥಿಂಕ್ ಅಬೌಟ್ ಅ ಟೈಮ್ ವೆನ್ ಯು ಆರ್ ರಿಯಲಿ ಹಂಗ್ರಿ, ಯು ವಿಲ್ ರಿಮೆಂಬರ್ you could not think or function normally. Your body felt weak. You might have started to tremble. Your mind become confused and your feelings plummeted. All of this can happen after not eating for just few hours. You need food to live, to think, to feel good. So there's a great deal to be grateful for about food. But imagine ಮಾಡಿ, ಫುಡ್ ನ ವ್ಯಾಲ್ಯೂ ಯಾವಾಗ ಗೊತ್ತಾಗತ್ತೆ? ಇನ್ ಕೇಸ್ ಒಂದೊತ್ತು ಊಟ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಹೊಟ್ಟೆ ಹಸ್ದಾಗ ಅಥವಾ ದಾಹ ಆದಾಗ ಎಷ್ಟು ನಮ್ಗೆ
ಒಂದು ಸುಸ್ತಾಗತ್ತೆ ಅಥವಾ ಮೈಂಡ್ ಕನ್ಫ್ಯೂಸ್ ಆಗುತ್ತೆ, ಆಲೋಚನೆಗಳು ಬರಲ್ಲ, ಬಾಡಿ ಸುಸ್ತಾಗ್ಬಿಡುತ್ತೆ, ವೀಕ್ ಅನ್ಸ್ಬಿಡುತ್ತೆ. ಆವಾಗ ನಮಗೆ ಫುಡ್ ಎಷ್ಟು ಬೇಕು, ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಹೌದಾ ಇಲ್ವಾ? ಸೊ ನಮಗೆ ಫುಡ್ ಅವಶ್ಯಕತೆ ಇದೆ ಟು ಲಿವ್, ಬದುಕೋದಿಕ್ಕೆ, ಶಕ್ತಿ ಇರಲಿಕ್ಕೆ, ನಮ್ಮ ದಿನನಿತ್ಯದ ಕೆಲಸ ಮಾಡಲಿಕ್ಕೆ, ಪ್ರತಿಯೊಂದಕ್ಕೂ ಫುಡ್ ಅವಶ್ಯಕತೆ ಇದೆ. ಸೊ ಪ್ರತಿ ಸರಿ ನಾವು ಫುಡ್ ತಗೋಬೇಕಾದ್ರೆ ಇಟ್ಸ್ ಅಪರ್ಚುನಿಟಿ, ಅವಕಾಶ ನಮ್ಗದು. ಏನಕ್ಕೆ? ಗ್ರೇಟ್ಫುಲ್ ಆಗಿರೋದಿಕ್ಕೆ. To feel even more gratitude for food, take a moment and think about all the people who contributed you having food to eat. For you to eat fresh fruit, vegetables, the grower had to plant and nurture the fruit and vegetable with continuous watering, protecting them over many months until they were ready for harvesting. Then there are pickers, the packers, the distributor, the transporter people who drive enormous distance day and night, all of them working together in perfect harmony to ensure you that every fruit and vegetable is delivered fresh to you and is available year around. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ನಾವು ಇದುವರೆಗೂ ಥ್ಯಾಂಕ್ಫುಲ್ ಏನ್ ಹೇಳ್ತಾ ಇದ್ವಿ, ನಮ್ಗೆ ಯಾರು ಅಡುಗೆ ಕೊಟ್ರೋ, ಯಾರು ಊಟ ಮಾಡಿಕೊಟ್ರೋ ಅವ್ರಿಗೆ ಥ್ಯಾಂಕ್ಫುಲ್ ಆಗಿರಿ ಅಂತ ಹೇಳ್ತಾ ಇದ್ವಿ. ಬಟ್ ಥಿಂಕ್ ಮಾಡಿ, ಇಮ್ಯಾಜಿನ್ ಮಾಡಿ, ಈ ಒಂದು ಫ್ರೆಶ್ ವೆಜಿಟೇಬಲ್ ಅಥವಾ ಫ್ರೂಟ್ ನಮಗೆ ಬರ್ಬೇಕಂತ ಹೇಳಿದ್ರೆ ಆ ಒಬ್ಬ ವ್ಯವಸಾಯ ಮಾಡೋರು, ರೈತ ಏನ್ ಮಾಡಿರ್ತಾರೆ, ಅದನ್ನ ಬೀಜ ಬಿತ್ತಿರ್ತಾರೆ, ಅದನ್ನ ತಿಂಗಳಾನ್ಗಟ್ಲೆ ನೋಡ್ಕೊಂಡಿರ್ತಾರೆ, ಪೋಷಣೆ ಮಾಡಿರ್ತಾರೆ, ಆರೈಕೆ ಮಾಡಿರ್ತಾರೆ, ಅದನ್ನ ಬೆಳೆಸಿರ್ತಾರೆ, ಅದನ್ನ ಪಿಕ್ ಮಾಡಿರ್ತಾರೆ, ಪ್ಯಾಕ್ ಮಾಡಿರ್ತಾರೆ, ಅದನ್ನ ರಾತ್ರಿ ಹಗಲು ಅಂತ ಹೇಳಿ ಡ್ರೈವ್ ಮಾಡಿ ಟ್ರಾನ್ಸ್ಪೋರ್ಟೇಷನ್ ಇಂದ ಸಿಟಿಗೆ ಬರಂಗ್ ಮಾಡ್ತಾರೆ, ಅಥವಾ ನಮ್ಮ ಊರಿಗೆ ಬರಂಗ್ ಮಾಡ್ತಾರೆ, ಅಲ್ಲಿಂದ APMC ಯಾರ್ಡಿಗೆ ಬರಂಗ್ ಮಾಡ್ತಾರೆ, ಅಥವಾ ಇಮ್ಯಾಜಿನ್ ಮಾಡಿ ಮಾರ್ಕೆಟಿಗೆ ಬರಂಗ್ ಮಾಡ್ತಾರೆ. ಅಲ್ಲಿ ವ್ಯಾಪಾರ ಮಾಡೋರು ವ್ಯಾಪಾರ ಮಾಡ್ತಾರೆ. ಜಸ್ಟ್ ಬಿಕಾಸ್ 5 ರೂಪಾಯಿ 2 ರೂಪಾಯಿ 1 ರೂಪಾಯಿ ಜಾಸ್ತಿ ಕೇಳಿದ್ರೆ ಅಂತ ಹೇಳಿ ನಾವು ಕಂಪ್ಲೇಂಟ್ ಮಾಡ್ತೀವಿ, ಏನ್ ಇಷ್ಟು ರೇಟ್ ಹೇಳ್ತೀರಾ ಅಂತ ಹೇಳ್ಬಿಟ್ಟು. ಬಟ್ ಇಮ್ಯಾಜಿನ್ ಮಾಡಿ, ಬೆಳಿಬೇಕಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಎಷ್ಟು ಎಫರ್ಟ್ ಬೇಕು, ಎಷ್ಟು ಟೈಮ್ ಬೇಕು, ಎಷ್ಟೆಲ್ಲ ಆಗ್ಬೇಕಾಗತ್ತಲ್ವಾ. ಸೊ ಇಟ್ಸ್ ಅಪರ್ಚುನಿಟಿ, ಕರೆಕ್ಟ್ ಅಲ್ವಾ? ನಾವು ಬರೇ ಅಡಿಗೆ ಮಾಡಿಕೊಟ್ಟವ್ರಿಗೆ ಅಷ್ಟೇ ಅಲ್ಲ, ನಾವು ಎಲ್ಲಿಂದ ಶುರು ಆಯ್ತು, ನೇಚರ್ ಇಂದ ಶುರು ಆಯ್ತು, ಅಲ್ಲಿಂದ ರೈತ, ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್, ಮಾರ್ಕೆಟ್, ಡಿಸ್ಟ್ರಿಬ್ಯೂಟರ್, ಸೇಲ್ಸ್ ಪರ್ಸನ್, ಪ್ರತಿಯೊಬ್ಬರಿಗೂ ನಾವು ಥ್ಯಾಂಕ್ಫುಲ್ ಆಗಿರ್ಬೋದು, ಥ್ಯಾಂಕ್ಫುಲ್ ನ ಹೇಳ್ಬೋದು, ರೈಟ್? ಅಂಡ್ ಹೋಲ್ ಇಯರ್ ಸಿಗುತ್ತೆ. ಇಮ್ಯಾಜಿನ್ ಮಾಡಿ, ಆಪಲ್ ಹೋಲ್ ಇಯರ್ ಸಿಗುತ್ತೆ, ಲೆಕ್ಕ ಹಾಕಿ. ಇನ್ ಕೇಸ್ ಬಾಳೆಹಣ್ಣು ಹೋಲ್ ಇಯರ್ ಸಿಗುತ್ತೆ. ನಮ್ಗೆ ಸೀಸನಲ್ ಇಲ್ಲದೆ ಇರೋಂಥ ಫುಡ್ಗಳು ಸೀಸನಲ್ ಸಿಗಂಗ್ ಮಾಡ್ತಾರೆ, ಅಥವಾ ಎಲ್ಲೋ ಬೆಳೆದಂಥದ್ದು ಯಾವಾಗ್ಲೂ ಸಿಗಂಗ್ ಮಾಡ್ತಾರೆ. ಹೇಗ್ ಸಾಧ್ಯ ಆಗುತ್ತೆ? ಆಲ್ ಬಿಕಾಸ್ ಆಫ್ ಎಫರ್ಟ್. ಸೊ ಅವ್ರಿಗೆಲ್ಲ ಥ್ಯಾಂಕ್ಫುಲ್ ಆಗಿರ್ಬೇಕು. ಥಿಂಕ್ ಅಬೌಟ್ ದ ಮೀಟ್ ಗ್ರೋವರ್ಸ್, fishermen, dairy farmers, coffee and tea growers, all the packed food companies who work tirelessly to produce the food we eat. The world's food production is breathtaking, that takes place every day, and it's unforgettable that it all works when you think about number of people involved in maintaining the world's food and drink supplies to store. Restaurants, supermarkets, cafes, airplanes, schools, hospitals, and every home on the planet. ನೋಡಿ, ಇಮ್ಯಾಜಿನ್ ಮಾಡಿ, ಬರೇ ವೆಜಿಟೇಬಲ್ಸ್ ಅಥವಾ ವೆಜಿಟೇರಿಯನ್ ಅಷ್ಟೇ ಅಲ್ಲ, ನಾನ್ ವೆಜ್ ಕೂಡ ಅಷ್ಟೇ. ಫಿಶ್ ಆಗಿರ್ಬೋದು ಅಥವಾ ಮೀಟ್ ಆಗಿರ್ಬೋದು, ಅದನ್ನ ಬೆಳೆಸಿ ಸಾಕಿ, ಕೋಳಿ ಅಥವಾ ಕುರಿ, ಪ್ರತಿಯೊಂದೂ ಅಷ್ಟೇ. ಸೊ ಆ ಪ್ರೊಟೆಕ್ಟ್ ಮಾಡಿ, ಅದನ್ನ ಸಿಗಂಗ್ ಮಾಡಿ ನಮಗೆ ಇಲ್ಲಿವರೆಗೂ ತಲುಪಿಸ್ತಾರ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ. ರೆಸ್ಟೋರೆಂಟ್ ತಗೊಳ್ಳಿ, ಅಥವಾ ಫುಡ್ ಕಂಪನೀಸ್ ತಗೊಳ್ಳಿ, ಪ್ಯಾಕಿಂಗ್ ಕಂಪನೀಸ್ ತಗೊಳ್ಳಿ, ಎಷ್ಟೆಲ್ಲ ಐಟಮ್ಸ್ ನಮಗೆ ದಿನನಿತ್ಯದ ಗ್ರಾಸರೀಸ್ ತಗೊಳ್ಳಿ. ನೋಡಿ, ನೀವು ಫ್ರಿಡ್ಜ್ ಓಪನ್ ಮಾಡಿದ್ರೆ ಎಷ್ಟೊಂದು ಐಟಮ್ ಸಿಗುತ್ತೆ. ನಿಮ್ ದಿನಸಿ ಎಲ್ಲ ಡ್ರಾಯರ್ ಓಪನ್ ಮಾಡಿದ್ರೆ ಎಷ್ಟೊಂದು ಐಟಮ್, ಪ್ಯಾಕ್ಡ್ ಐಟಮ್ ಸಿಗುತ್ತೆ. ಅದೆಲ್ಲ ಎಲ್ಲಿಂದ ಸಿಗುತ್ತೆ? ಓಕೆ, ಬರೇ ತರಕಾರಿ ಹಣ್ಣು ಅಥವಾ ರೈಸ್ ಇದ್ಬಿಟ್ರೆ ಸಾಲಲ್ಲ, ಅದಕ್ಕೆ ಎಷ್ಟೊಂದು ಮಸಾಲೆ ಎಲ್ಲ ಬೇಕಾಗುತ್ತೆ. ಅದೆಲ್ಲ ಎಲ್ಲಿಂದ ಸಿಗುತ್ತೆ? ಅದೆಲ್ಲ ಪ್ಯಾಕ್ಡ್ ಕಂಪ್ನಿಗಳೆಲ್ಲ ಪ್ಯಾಕ್ ಮಾಡಿ, ಪ್ರಿಸರ್ವ್ ಮಾಡಿ, ಅದನ್ನ ಎಷ್ಟೊಂದು ಜನ ಅದ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅವರೆಲ್ಲ ಎಫರ್ಟ್ ಇಂದ ಏನಾಗಿರುತ್ತೆ, ನಮ್ಗೆ ಇಲ್ಲಿವರೆಗೂ ಮನೆಯವರೆಗೂ ಬಂದಿರುತ್ತೆ. ಅಂದ್ರೆ ಮನೆಯವ್ರಿಗೂ ಅಂದ್ರೆ ಸೂಪರ್ ಮಾರ್ಕೆಟ್ ವರ್ಗೂ ಬಂದಿರುತ್ತೆ, ಅಂಗಡಿವರೆಗೂ ಬಂದಿರುತ್ತೆ. ಸೊ ಇಷ್ಟು ಜನ ಇನ್ವಾಲ್ವ್ ಆಗಿದಾರಲ್ವಾ, ಅವ್ರಿಗೆಲ್ಲರಿಗೂ ನಾವು ಗ್ರೇಟ್ಫುಲ್ ಆಗಿರ್ಬೇಕಲ್ವಾ? ಇಮ್ಯಾಜಿನ್ ಮಾಡಿ. ಫುಡ್ ಈಸ್ ಅ ಗಿಫ್ಟ್. It's a gift of nature, because there would be nothing for any of us to eat if nature did not supply us with the soil, nutrients, water to grow food. Without water, there wouldn't be no food, vegetation, animals, or
human life. We use water to cook our meal, grow our food, maintain our gardens, supply our bathrooms, sustain every vehicle that move, support our hospitals, fuel, mining, manufacturing industry, enable transportation, make our roads, make clothes, every consumer products, appliances on the planet, make plastic, glass, and metal, make life-saving medicines, and build our home, every other building and structure, and water keeps our body alive. Water, 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 glorious water. ನೋಡಿ ನಾವು ಬರೇ ಆಹಾರ ಅನ್ಕೊಂಡ ತಕ್ಷಣ ಬರೇ ಅಡಿಗೆ ತಿನ್ನೋದು ಅಷ್ಟೇ ಅನ್ಕೊಂಡ್ಬಿಡ್ತೀವಿ. ಬಟ್ ಇಮ್ಯಾಜಿನ್ ಮಾಡಿ, ಅದು ಬೆಳಿಬೇಕಂತ ಹೇಳಿದ್ರು ಕೂಡ ನೇಚರ್ ಇಲ್ಲ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ನೇಚರ್ ನಮ್ಗೆ ಎಂತ ಒಳ್ಳೆ ಗಿಫ್ಟ್ ಕೊಟ್ಟಿದೆ, ಫುಡ್ ಅನ್ನೋ ಗಿಫ್ಟ್ ಕೊಟ್ಟಿದೆ. ಬಟ್ ಫುಡ್ ಅಷ್ಟೇ ಅಲ್ಲ, ನೇಚರ್ ನಮ್ಗೆ ಏನ್ ಗಿಫ್ಟ್ ಕೊಟ್ಟಿದೆ, ಸಾಯಿಲ್ ಕೊಟ್ಟಿದೆ, ನ್ಯೂಟ್ರಿಯೆಂಟ್ಸ್ ಕೊಟ್ಟಿದೆ, ಹಾಗೆ ನೀರ್ ಕೊಟ್ಟಿದೆ. ಈ ವಾಟರ್ ಇಲ್ಲ ಅಂದಿದ್ರೆ ಇಮ್ಯಾಜಿನ್ ಮಾಡಿ ಹೇಗಿರ್ತಾ ಇತ್ತು ಅಂತ ಹೇಳ್ಬಿಟ್ಟು. ಇಸ್ಂಟ್ ಇಟ್? ವಾಟರ್, ನೀವು ಒಂದು ಪದ ಹೇಳಿ, ಅದೆಲ್ಲದಕ್ಕೂ ನೀರ್ ಬೇಕೇ ಬೇಕು. ನಾವು ಬದುಕಿರಕ್ ನೀರ್ ಬೇಕು, ಆಹಾರ ಬೆಳಿಲಿಕ್ಕೆ ನೀರ್ ಬೇಕು, ಒಂದು ಇಂಡಸ್ಟ್ರಿಗೆ ನೀರ್ ಬೇಕು, ಒಂದು ಕೆಲ್ಸಕ್ಕೆ ನೀರ್ ಬೇಕು, ಕಾರ್ಗಳಿಗೆ ವಾಶ್ ಮಾಡ್ಲಿಕ್ಕೆ, ಎವ್ರಿವೇರ್. ಓಕೆ, ಎವ್ರಿವೇರ್. ಇವನ್ ಮನೆ ಕಟ್ಲಿಕ್ಕೂ ನೀರ್ ಬೇಕು, ಎಲ್ಲಾ ಕಡೆಗೆ ನೀರ್ ಬೇಕು. ಸೊ ನೀರ್, ವಾಟರ್ ಇಸ್ ಅ ಗ್ಲೋರಿಯಸ್ ಗಿಫ್ಟ್ ಆಕ್ಚುಲಿ ನಮ್ಮ ಲೈಫ್ ಅಲ್ಲಿ. ಸೊ ನೀರಿಗೆ ಕೂಡ ನಾವು ಥ್ಯಾಂಕ್ಫುಲ್ ಆಗಿರ್ಬೇಕು. ಇಫ್ there is a magic on this planet, it is contained in water. If there is a magic on the planet, it contained in water. Imagine ಮಾಡಿ, ಈ ಭೂಮಿ, ಈ ಒಂದು ಸೌರಮಂಡಲದಲ್ಲಿ ಅಥವಾ ಈ ಒಂದು ಯೂನಿವರ್ಸ್ ಅಲ್ಲಿ ಎಷ್ಟೊಂದು ಪ್ಲಾನೆಟ್ಸ್ ಇದೆ. ಮೇ ಬಿ ಅಲ್ಲಿ ಗ್ಯಾಸ್ ಇರ್ಬೋದು, ಬಟ್ ಲಿಕ್ವಿಡ್ ಫಾರ್ಮ್ ಇಲ್ಲ, ವಾಟರ್ ಇಲ್ಲ. ಅಲ್ಲಿ ವಾಟರ್ ಇದ್ದಿದ್ರೆ ಮೇ ಬಿ ಅಲ್ಲೂ ಏನೋ ಜೀವಿಗಳು ಬದುಕ್ತಾ ಇತ್ತೇನೋ, ಹುಟ್ಕೊಳ್ತಾ ಇತ್ತೇನೋ. ಬಟ್ ನಮ್ಮ ಭೂಮಿಯಲ್ಲಿ ವಾಟರ್ ಇದೆ. So water is a magic ingredient, right? Where would we be without food, water? We simply wouldn't be there. None of our family, friends wouldn't be either. We wouldn't have this day or any tomorrow. But here we are on the beautiful planet together, living life with challenges and ecstatic joy because of nature's gift of food, water. To say simple magic word thank you before you eat or drink anything is an act of recognition and gratitude for the miracle of food and water. ನೋಡಿ, ನಮಗೆ ನೇಚರ್ ಇಷ್ಟೆಲ್ಲ ಗಿಫ್ಟ್ ಕೊಟ್ಟಿದೆ. ಇಮ್ಯಾಜಿನ್ ಮಾಡಿ, ಈ ಒಂದು ಫುಡ್, ವಾಟರ್ ಇದೆರಡೂ ಇರ್ಲಿಲ್ಲ, ನೇಚರ್ ನಮ್ಗೆ ಕೊಟ್ಟಿರ್ಲಿಲ್ಲ ಅಂತಿದ್ರೆ ನಾವು ಇರ್ತಾ ಇರ್ಲಿಲ್ಲ, ನಮ್ಮ ಫ್ರೆಂಡ್ಸ್, ರಿಲೇಟಿವ್, ಫ್ಯಾಮಿಲಿ ಯಾರು ಇರ್ತಾ ಇರ್ಲಿಲ್ಲ. ಈ ಕ್ಷಣ, ಈ ದಿನ ಯಾವುದು ಇರ್ತಾ ಇರ್ಲಿಲ್ಲ ನಮ್ಗೆ. ಇವತ್ತು ನಾವು ಬದುಕಿದೀವಿ, ಈ ದಿನ ನಾವು ನೋಡ್ತಾ ಇದೀವಿ, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇಟ್ಸ್ ಅ ಗಿಫ್ಟ್ ಆಫ್ ನೇಚರ್, ದಟ್ ಈಸ್ ಫುಡ್ ಅಂಡ್ ವಾಟರ್. ಸೊ ಪ್ರತಿ ಕ್ಷಣ, ಪ್ರತಿ ಸಾರಿ ನಾವು ಊಟ ಮಾಡ್ಬೇಕಾದ್ರೆ, ಒಂದು ತುತ್ತು ತಿನ್ಬೇಕಾದ್ರೆ, ಒಂದು ಗುಟಕ್ಕೆ ನೀರು ಕುಡಿಬೇಕಾದ್ರೆ, ಬಿ ಗ್ರೇಟ್ಫುಲ್ ಫಾರ್ ದೀಸ್ ಟೂ ಥಿಂಗ್ಸ್. The incredible thing is that when you are grateful for food and water, it does not just affect your life, your gratitude also impact the whole world supply. If enough people felt gratitude for food and water, it would actually help the people who are starving in the great need. By the law of attraction, the Newton's law of action and reaction, the action of mass gratitude must produce an equal mass reaction, which would change the circumstances of scarcity of food and water for everyone on the planet. ನೋಡಿ, ನಾವೊಬ್ರೆ ಅಂತಲ್ಲ, ಪ್ರತಿಯೊಬ್ರು ಈ ಭೂಮಿ ಮೇಲೆ ಗ್ರಾಟಿಟ್ಯೂಡ್ ನ ಸಲ್ಸಕ್ ಶುರು ಮಾಡ್ಬಿಟ್ರೆ, ನಮ್ಮ ಒಂದು ಊಟಕ್ಕೆ, ಫುಡ್ಗೆ ಮತ್ತೆ ನೀರಿಗೆ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ, ಹಾಗೆ ನ್ಯೂಟನ್ಸ್ ಲಾ ಪ್ರಕಾರ, ಫಾರ್ ಎವ್ರಿ ಆಕ್ಷನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಬರುತ್ತೆ. ಸೊ ಮ್ಯಾಸಿವ್ ಆಕ್ಷನ್ ಇಂದ ಗ್ರಾಟಿಟ್ಯೂಡ್ ನ ಸಲ್ಸಕ್ ಶುರು ಮಾಡಿದ್ರೆ ಅದರ ರಿಯಾಕ್ಷನ್ ಈ ಹೋಲ್ ಪ್ಲಾನೆಟ್ ಅಲ್ಲಿ, ಪ್ರಪಂಚದಲ್ಲಿ ಸ್ಕ್ಯಾರ್ಸಿಟಿ, ತುಂಬಾ ಉಪವಾಸ ಬಿದ್ದು ಆಹಾರ ಇಲ್ದಿರ ಕೊರತೆಯಿಂದ ಎಷ್ಟೋ ಜನ ಸಾಯ್ತಾ ಇರ್ತಾರೆ, ಅಂತವ್ರಿಗೆಲ್ಲ ಸಿಗಕ್ ಸ್ಟಾರ್ಟ್ ಆಗುತ್ತೆ ಜಸ್ಟ್ ಬೈ ಗ್ರಾಟಿಟ್ಯೂಡ್ ಇಂದ. ನಾನ್ ಗ್ರಾಟಿಟ್ಯೂಡ್ ಹೇಳಿದ್ರೆ ನನ್ನ ಲೈಫ್ ಅಷ್ಟೇ ತಾನೇ ಚೇಂಜ್ ಆಗುತ್ತೆ? ನೋ, ಎಲ್ಲರೂ ಒಂದು ಹೋಲ್ ಕಮ್ಯುನಿಟಿಯಿಂದ ಗ್ರಾಟಿಟ್ಯೂಡ್ ನ ಸಲ್ಸಕ್ ಶುರು ಮಾಡಿದ್ರೆ ಮ್ಯಾಜಿಕಲಿ ಚೇಂಜಸ್ ಆಗುತ್ತೆ ಹೋಲ್ ಪ್ಲಾನೆಟ್ ಅಲ್ಲಿ. ಇನ್ ಅಡಿಷನ್, ಯುವರ್ ಗ್ರಾಟಿಟ್ಯೂಡ್ ಫಾರ್ ಫುಡ್, ವಾಟರ್ ಕೀಪ್ಸ್ the magic of continuing in your life, and it will wave its glorious golden thread through everything that is dear to you, everything that you love.
everything that you are dreaming of. In addition, magic of gratitude ಇಂದ ಈ ಒಂದು ಫುಡ್ ಮತ್ತೆ ವಾಟರ್ ಕೀಪ್ಸ್ ಕಂಟಿನ್ಯೂಯಿಂಗ್ ಇನ್ ಯುವರ್ ಲೈಫ್. ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸಸ್ ನಿಮ್ಮ ಲೈಫಲ್ಲಿ ಆದಷ್ಟು ಬರ್ತಾ ಹೋಗುತ್ತೆ. ಯಾವ್ದ್ರಲ್ಲಿ? ಎಲ್ಲದ್ರಲ್ಲೂ. ನಿಮ್ಮ ನಿಯರ್ ಬೈ ಎಲ್ಲ ವ್ಯಕ್ತಿಗಳಿರ್ತಾರಲ್ಲ ಅವರಲ್ಲಿ, ಅಥವಾ ನೀವೇನ್ ಇಷ್ಟಪಡ್ತೀರಾ ಅದರಲ್ಲಿ, ಎವ್ರಿಥಿಂಗ್, ನೀವೇನ್ ಆಸೆ ಪಡ್ತೀರಾ ಎಲ್ಲದ್ರಲ್ಲೂ ನಿಮಗೆ ಮ್ಯಾಜಿಕಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಬರುತ್ತೆ. In ancient times, people believed that when they bless their food and water with gratitude, it's purified whatever they are blessing. And when you look at the theories and discoveries the quantum physics have made in recent times, such as observer's effect, the ancient may very well have been right. The observer effect in quantum physics refer to the changes that observation makes on whatever being observed. Imagine of focusing gratitude on your food and drinking change in every energy structure and purified them so that everything you consumed had an ultimate effect of well-being on your body. ಅಂದ್ರೆ ಈ ಒಂದು ಪ್ಯಾರಾನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಬ್ಸರ್ವರ್ ಅಂದ್ರೆ ಯಾರು ಅದನ್ನ ಕನ್ಸ್ಯೂಮ್ ಮಾಡ್ತಾರೋ, ಊಟ ಆಗಿರ್ಬೋದು, ನೀರಾಗಿರ್ಬೋದು, ಸೊ ಪ್ರತಿ ಸರಿ ಅದನ್ನ ಬ್ಲೆಸ್ ಮಾಡಿದಾಗ, ಬ್ಲೆಸ್ ಅಂತ ಹೇಳಿದ್ರೆ ಅದಕ್ಕೆ ಗ್ರಾಟಿಟ್ಯೂಡ್ ಇಂದ ಥ್ಯಾಂಕ್ ಯು ಅಂತ ಹೇಳಿ ಬ್ಲೆಸ್ ಮಾಡಿದಾಗ, ನಮಗೆ ಅಂತಲ್ಲ, ಅಥವಾ ನಮ್ಮ ಯಾರಿಗೆ ನಾವು ಊಟ ಕೊಡ್ತೀವೋ ನೀರು ಕೊಡ್ತೀವೋ ಅವ್ರಿಗೂ ಕೂಡ ಅದರ ಒಂದು ಎಫೆಕ್ಟ್ ಕೊಡುತ್ತೆ. ಅದರಿಂದ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ಆಗ್ತಾ ಬರುತ್ತೆ. ಇದು ಬರೇ ಮ್ಯಾಜಿಕ್ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅಷ್ಟೇ ಅಲ್ಲ, ಇವನ್ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದರೆ ಈಗ ರೀಸೆಂಟ್ ರಿಸರ್ಚ್ಗಳಿಂದ. One of the way to experience the magic of gratitude instantly with food and drinks is to really savor what you are eating and drinking. When you are savor your food or drinks, you are appreciating them or being grateful. As an experiment, next time you are in the middle of eating food and drinking any liquid, when you take a mouthful of concentrate on the food, taste the food in your mouth and flavor the liquid before you swallow it. You will find that when you focus on your food and drink in your mouth, you savor it. The flavor seems explode, and when you don't focus, the flavors weaken dramatically. It's your energy of focus and gratitude that instantly enhances the flavor. ನೋಡಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರತಿ ಸಾರಿ ನಾವು ಊಟ ಮಾಡಬೇಕಾದ್ರೆ ಅಥವಾ ನೀರು ಕುಡಿಬೇಕಾದ್ರೆ ಈ ಒಂದು ಪ್ರಾಕ್ಟೀಸ್ನ ಶುರು ಮಾಡಿ. ಏನಂತ ಹೇಳಿದ್ರೆ, ಅದನ್ನ ಒಂದು ತುತ್ತು ಬಾಯಲ್ಲಿ ಹಾಕೊಂಡಾಗ ಫೀಲ್ ಮಾಡಿ, ಅಬ್ಸರ್ವ್ ಮಾಡಿ, ವಾವ್ ಎಷ್ಟು ಟೇಸ್ಟಿ ಆಗಿದೆ. ನಾ ಜಸ್ಟ್ ಫೀಲ್ ಮಾಡೋದ್ರಿಂದ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ, ಅಥವಾ ಒಂದು ಗುಟ್ಕು ನೀರು ಅಂತ ಹೇಳಿದ್ರೆ ಲಿಕ್ವಿಡ್, ಎನಿಥಿಂಗ್, ಕಾಫಿ, ಟೀ ಆರ್ ಎನಿಥಿಂಗ್ ನಾವು ಬಾಯಲ್ಲಿ ಹಾಕೊಂಡಿದೀವಿ, ಜ್ಯೂಸ್ ಕುಡಿತಾ ಇದೀವಿ ಅಂತ ಹೇಳಿದ್ರು ಕೂಡ 1 ಸೆಕೆಂಡ್ ಅದನ್ನು ನೆನಪಿಸ್ಕೊಳ್ಳಿ, ಥ್ಯಾಂಕ್ ಯು ಹೇಳಿ ಫೀಲ್ ಮಾಡಿದ್ರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಕಂಪ್ಲೇನಿಂಗ್, ಉಪ್ಪು ಸರಿ ಇಲ್ಲ, ಖಾರ ಜಾಸ್ತಿ ಆಯ್ತು, ಅಥವಾ ಸಪ್ಪೆ ಆಯ್ತು, ಅಥವಾ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಎಣ್ಣೆ ಜಾಸ್ತಿ ಆಯ್ತು, ಅದೆಲ್ಲ ಹೇಳೋದ್ಕಿಂತ ಏನಿದೆ, ಅಟ್ಲೀಸ್ಟ್ ನನಗೆ ಊಟ ಸಿಕ್ಕಿದೆ, ಈ ನೀರು ಸಿಕ್ಕಿದೆ, ಈ ಲಿಕ್ವಿಡ್ ಸಿಕ್ಕಿದೆ, ಟೀ ಸಿಕ್ಕಿದೆ ಅಂತ ಹೇಳಿ ಫೀಲ್ ಮಾಡ್ತಾ ಥ್ಯಾಂಕ್ಸ್ ಹೇಳಿದ್ರೆ ಆಟೋಮೆಟಿಕಲಿ ಏನಾಗುತ್ತೆ, ಫ್ಲೇವರ್ ಎನ್ಹ್ಯಾನ್ಸ್ ಆಗುತ್ತೆ. ಓಕೆ, ಬಿಫೋರ್ ಯು ಈಟ್ ಆರ್ ಡ್ರಿಂಕ್ ಎನಿಥಿಂಗ್ ಟುಡೇ, whether you are about to eat a meal, piece of fruit or a snack, or have a drink of anything, including water, take a moment, look at what you are about to eat or drink, and in your mind, say loud magic word, thank you, thank you, thank you. And if you can just take one mouthful, really savoring it, it will not only increase your enjoyment, it will help you to feel far more gratitude. ನೋಡಿ, ಇವತ್ತಿನ ದಿನ ಪ್ರತಿ ಸಾರಿ ನೀವು ಊಟ ಮಾಡಬೇಕಾದ್ರೆ, ಅಥವಾ ಒಂದು ಪೀಸ್ ಆಫ್ ಫ್ರೂಟು ಅಥವಾ ಜ್ಯೂಸು, ನೀರು ಕುಡಿಬೇಕಾದ್ರೂ ಸಹ ಏನ್ ಮಾಡ್ಬೇಕಪ್ಪ ಅಂದ್ರೆ, ಶುರು ಮಾಡೋಕ್ಕಿಂತ ಮೊದಲು ನೋಡಿ, ಅದನ್ನ ಫೀಲ್ ಮಾಡಿ, ಥ್ಯಾಂಕ್ ಯು ಹೇಳಿ, ಜೊತೆಗೆ ಒಂದು ತುತ್ತು ತಿಂದಾಗ ಬಾಯಲ್ಲಿಟ್ಕೊಂಡು, ಅಥವಾ ಒಂದು ಗುಟ್ಟಿಗೆ ನೀರು ಕುಡಿದಾಗ ಅಥವಾ ಲಿಕ್ವಿಡ್ ಕುಡಿದಾಗ ಬಾಯಲ್ಲಿಟ್ಕೊಂಡು ಫ್ಲೇವರ್ನ ಟೇಸ್ಟ್ ಮಾಡಿ, ವಾವ್ ಅಂತ ಹೇಳಿ ನೋಡಿ ಹೇಗೆ ಚೇಂಜಸ್ ಆಗುತ್ತೆ. ಎಕ್ಸ್ಪೀರಿಯನ್ಸ್, ಮ್ಯಾಜಿಕಲಿ ಎಕ್ಸ್ಪೀರಿಯನ್ಸಸ್ ಚೇಂಜಸ್ ಆಗುತ್ತೆ. ಓಕೆ,
You can also try something I do, which helps me to feel even more gratitude. When I say magic words, I wave my fingers over my food or drink as though I am sprinkling them with magic dust. And imagine that the magic dust instantly purifies everything it touches. Doing this has helped me really feel that gratitude is the magic ingredient, and I want to add it to everything I eat and drink. If you find more effective, you can imagine that you have a shaker of magic dust in your hand. You are shaking the magic dust out of shaker all over food and before you eat it and every drink you drink. ಅಂದ್ರೆ ಈ ಆಥರ್ ರಾಂಡಾ ಬರ್ನೆ ಇವ್ರು ಏನಪ್ಪಾ ಅಂದ್ರೆ ಇನ್ನೊಂದು ಪ್ರಾಕ್ಟೀಸ್ ಮಾಡಿದಾರೆ. ಅಂದ್ರೆ ಬರೀ ಥ್ಯಾಂಕ್ಫುಲ್ ಅಷ್ಟೇ ಅಲ್ಲ, ಅವರು ಪ್ರತಿ ಸಾರಿ ಊಟ ಮಾಡೋಕ್ಕಿಂತ ಮೊದಲು ಒಂದು ಪ್ರಾಕ್ಟೀಸ್ ಶುರು ಮಾಡಿದಾರೆ ಅಂತ ಹೇಳಿದೆ. ಆ ಒಂದು ಪ್ರಾಕ್ಟೀಸ್ ಏನಂದ್ರೆ ಇಮ್ಯಾಜಿನ್ ಮಾಡ್ತಾರಂತೆ ಅವರ ಫಿಂಗರ್ಸ್ ಮುಖಾಂತರ. ಲೆಟ್ಸ್ ಇವಾಗ ಸಾಲ್ಟ್ ಡಬ್ಬ ಅಥವಾ ಪೆಪ್ಪರ್ ಡಬ್ಬದಲ್ಲಿ ಹಿಂಗೆ ಸ್ಪ್ರಿಂಕಲ್ ಮಾಡ್ತೀವಲ್ವಾ, ಪುಡಿನ ಹಿಂಗೆ ಹಾಕ್ತೀವಲ್ವಾ, ಸೊ ಆತರ ಜಸ್ಟ್ ಫಿಂಗರ್ಸ್ ಮುಖಾಂತರ ಏನ್ ಮಾಡ್ತಾರೆ, ಇಮ್ಯಾಜಿನ್ ಮಾಡ್ಕೊಳ್ತಾರೆ ಅಂಡ್ ದೇ ಸ್ಪ್ಲಾಶ್ ದ ಡಸ್ಟ್. ಏನು ಮ್ಯಾಜಿಕ್ ಇಂಗ್ರೀಡಿಯಂಟ್, ಮ್ಯಾಜಿಕ್ ಡಸ್ಟ್ ನ ಸ್ಪ್ರಿಂಕಲ್ ಮಾಡ್ತಾರಂತೆ. ಜಸ್ಟ್ ಇಮ್ಯಾಜಿನೇಷನ್ ಸ್ಪ್ರಿಂಕಲ್ ಮಾಡ್ತಾರಂತೆ, ಸೊ ದಟ್ ಇಟ್ ಗೆಟ್ಸ್ ಪ್ಯೂರಿಫೈಡ್. ಫುಡ್ ಅಥವಾ ವಾಟರ್ ಪ್ಯೂರಿಫೈ ಆಗುತ್ತೆ. ಸೊ ಇನ್ನ ಹೆಲ್ತ್ ಅಥವಾ ಮ್ಯಾಜಿಕ್ ಕಂಪ್ಲೀಟ್ಲಿ ಅವರಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಈ ಒಂದು ಅಭ್ಯಾಸ ಅವ್ರಿಗೆ ತುಂಬಾ ಎಫೆಕ್ಟಿವ್ ಆಗಿ ಕೊಟ್ಟಿದೆ. ನೀವು ಕೂಡ ಪ್ರಾಕ್ಟೀಸ್ ಮಾಡಿ ನೋಡಿ, ನಿಮ್ಗೂ ಎಫೆಕ್ಟಿವ್ ಆಗತ್ತಂದ್ರೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. If at any time during the day you forget to say magic word thank you before you eat or drink anything, as soon as you remember, close your eyes, go back to your mind to the time when you forgot, visualize yourself, your mind for a second before you ate or that you drank, say the magic word thank you, thank you, thank you. If you forgot to be grateful for food and drinks multiple times of the day, then repeat the same practice tomorrow. You can't afford to miss a single day in building your gratitude. Being grateful for simple things in life like food, water is one of the deepest expression of gratitude. When you can feel that degree of gratitude, you will see the magic happen. Right? So, ಇವತ್ತಿನ ದಿನ ಪ್ರತಿ ಸರಿ ನಾವು ಊಟ ಮಾಡ್ಬೇಕಾದ್ರೆ ಬ್ರೇಕ್ಫಾಸ್ಟ್, ತಿಂಡಿ ಆರ್ ಒಂದು ಸ್ನಾಕ್ಸ್ ಬಾಯಲ್ಲಿ ಇಟ್ಕೊಳ್ತಾ ಇದೀವಿ ಅಂತ ಹೇಳಿದ್ರು ಕೂಡ, ಟೇಕ್ ಅ ಸೆಕೆಂಡ್, 1 second 2 second ಅಷ್ಟೇ. ಥಿಂಕ್ ಆಫ್ ದಟ್, ಥಿಂಕ್ ಆಫ್ ದ ನೇಚರ್, ಥಿಂಕ್ ಆಫ್ ದ ಪೀಪಲ್. ಇದನ್ನ ನಮ್ ಇಲ್ಲಿವರೆಗೂ ತಲುಪೋರ್ಗು ಎಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ, ಅಥವಾ ಮನೆಯಲ್ಲಿ ಯಾರು ಅಡುಗೆ ಮಾಡಿಕೊಟ್ಟಿದ್ದಾರೆ, ಅಥವಾ ನಮ್ಗೆ ಯಾರು ತಲುಪಿಸಿದ್ದಾರೆ. ಆಫೀಸಲ್ಲಿ ಆಫೀಸ್ ಬಾಯ್ ಇರ್ಬೋದು, ಕಾಫಿ ತಂದು ಕೊಡ್ಬೋದು ಅಥವಾ ಸರ್ವ್ ಮಾಡ್ಬೋದು, ಅಥವಾ ರೆಸ್ಟೋರೆಂಟ್ ಅಲ್ಲಿ ನಮ್ಮ ಒಂದು ಸರ್ವರ್ ಬಂದು ಸರ್ವ್ ಮಾಡ್ಬೋದು. ಸೊ ಪ್ರತಿಯೊಬ್ಬರಿಗೂ ಫೀಲ್ ಮಾಡಿ ಥ್ಯಾಂಕ್ ಯು ಹೇಳಿ, ಅಂಡ್ ಆ ಊಟಕ್ಕೂ ಕೂಡ ಥ್ಯಾಂಕ್ ಯು ಹೇಳಿ. ಇನ್ ಕೇಸ್ ದಿನದಲ್ಲಿ ಆ ಮೂಮೆಂಟ್ ಅಲ್ಲಿ ನೀವು ಮಿಸ್ ಮಾಡಿದ್ರೆ, ಮರ್ತೋಗಿದ್ರು ಕೂಡ ಥ್ಯಾಂಕ್ ಯು ಹೇಳಲಿಕ್ಕೆ ನೆನಪಾದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು, ಟೇಕ್ ಅ ಬ್ರೇಕ್, 1 second ಬ್ರೇಕ್ ತಗೊಳ್ಳಿ, ನೆನಪಿಸ್ಕೊಳ್ಳಿ. ಆ ಮೂಮೆಂಟ್ ನ ತಿನ್ಬೇಕಾದ್ರೆ, ಕುಡಿಬೇಕಾದ್ರೆ ಮತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್ಗೆ ಹೋಗಿ ಥ್ಯಾಂಕ್ ಯು ಹೇಳಿ. ಓಕೆ, ಇನ್ ಕೇಸ್ ಏನಾದ್ರು ದಿನದಲ್ಲಿ ತುಂಬಾ ಸರಿ ಮಿಸ್ ಆಯ್ತು ಅಂದ್ರೂ ಕೂಡ ಈ ಪ್ರಾಕ್ಟೀಸ್ ನ ಮತ್ತೆ ರಿಪೀಟ್ ಮಾಡಿ, ನಾಳೆ ಮಾಡಿ, ನಾಡಿದ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ಎವ್ರಿ ಡೇ ಕೂಡ ನೀವು ಮಾಡ್ಬೋದು. ಓಕೆ, ಅನ್ನಪೂರ್ಣೆ ಮಂತ್ರ ಹೇಳ್ಕೋಬಹುದು ಗೊತ್ತಿದ್ರೆ, ಇಲ್ಲ ಅಂದ್ರೂ ಸಿಂಪಲ್ ಮ್ಯಾಜಿಕ್ ವರ್ಡ್ ನ ಹೇಳಿ. ಥ್ಯಾಂಕ್ ಯು ಫುಡ್, ಥ್ಯಾಂಕ್ ಯು ಟೀ, ಥ್ಯಾಂಕ್ ಯು ಕಾಫಿ, ಥ್ಯಾಂಕ್ ಯು ಜ್ಯೂಸ್, ಥ್ಯಾಂಕ್ ಯು ವಾಟರ್, ತುಂಬಾನೇ ಧನ್ಯವಾದಗಳು. ಯಾರು ಕೊಟ್ರು ಅವ್ರಿಗೂ ಥ್ಯಾಂಕ್ ಯು ಹೇಳಿ. ಎಕ್ಸ್ಪ್ರೆಸ್ ಮಾಡಿ, ಬರೇ ಮನ್ಸಲ್ಲಿ ಹೇಳ್ಕೋಬೇಡಿ, ಅವ್ರಿಗೆ ಜೋರಾಗೆ ಹೇಳಿ, ವ್ಯಕ್ತಿಗಳಿಗೆ ಜೋರಾಗೆ ಹೇಳಿ. ಯಾರಾದ್ರೂ ಹೋಟೆಲ್ ಅಲ್ಲಿ ಬಂದು ಸರ್ವ್ ಮಾಡಿದ್ರೆ ಅವ್ರು ಕೆಲಸ ಮಾಡ್ತಾ ಇದಾರಲ್ವಾ ಅನ್ಕೋಬೇಡಿ, ಬಟ್ ಅವರು ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಹೇಳಿ. ಅವ್ರು ಸರ್ವ್ ಮಾಡಿದಾಗ, ಬಿಲ್ ಕೊಟ್ಟಾಗ ಥ್ಯಾಂಕ್ ಯು ಹೇಳಿ. ಅಥವಾ ಅಂಗಡಿನಲ್ಲಿ ಯಾರಾದ್ರೂ ಪರ್ಚೇಸ್ ಮಾಡಕ್ ಹೋಗಿದ್ರ, ಅವರು ಐಟಮ್ ಕೊಡ್ತಾರೆ, ಚೇಂಜ್ ಕೊಡ್ತಾರೆ, ಥ್ಯಾಂಕ್ ಯು ಹೇಳಿ. ಸೊ ಯೂಸ್ ದಿಸ್ ಮ್ಯಾಜಿಕ್ ವರ್ಡ್ ಎವ್ರಿವೇರ್. ಎಲ್ಲೆಲ್ಲ ಸಾಧ್ಯನೋ ಅಲ್ಲೆಲ್ಲ ಈ ಒಂದು ಮ್ಯಾಜಿಕ್ ವರ್ಡ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಡೀಪೆಸ್ಟ್ ಎಕ್ಸ್ಪ್ರೆಷನ್ ಆಫ್ ಗ್ರಾಟಿಟ್ಯೂಡ್ ನ ಬೆಳೆಸ್ಕೊಳ್ಳಿ. ಓಕೆ, ದ ಮ್ಯಾಜಿಕ್ ಪ್ರಾಕ್ಟೀಸ್ ಡೇ 8. ಇವತ್ತಿನ ಒಂದು ಪ್ರಾಕ್ಟೀಸ್ ಏನಪ್ಪಾ ಅಂತ ಹೇಳಿದ್ರೆ, ಸಿಂಪಲ್, ದ ಮ್ಯಾಜಿಕಲ್ ಇಂಗ್ರೀಡಿಯಂಟ್. ಓಕೆ, ಮಾರ್ನಿಂಗ್ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್. ಫಸ್ಟ್ ಡೇದು 10
ಬ್ಲೆಸ್ಸಿಂಗ್ಸ್ ನ ಕೌಂಟ್ ಮಾಡಿ ಬರೀರಿ. ಪ್ಲಸ್ before you eat or drink anything today, take a moment, look at what you are about to eat or drink in your mind or loud. Say the magic word, thank you, thank you, thank you. If you want to sprinkle your food or drink with the magic dust, you can do. Just imagine ಮಾಡಿ, ಸ್ಪ್ರಿಂಕಲ್ ಮಾಡಿ ಮ್ಯಾಜಿಕ್ ಡಸ್ಟ್, ಸೊ ದಟ್ ಸಮಥಿಂಗ್, ಒಂದು ಎಕ್ಸ್ಟ್ರಾ ಮಸಾಲೆ ಹಾಕ್ತಾ ಇದ್ದೀರಾ, ಎಕ್ಸ್ಟ್ರಾ ಹೆಲ್ತ್, ಎಕ್ಸ್ಟ್ರಾ ಇಮ್ಯೂನ್ ಹಾಕ್ತಾ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡಿ. ನಿಮ್ಮಲ್ಲಿ ಎನರ್ಜಿ ಇದೆ, ಆ ಎನರ್ಜಿನ ಬಳಸ್ಕೊಳ್ಳಿ. ಪ್ಯೂರಿಫೈ ಮಾಡಿ ಫುಡ್ನ, ಇನ್ನ ಇಮ್ಯೂನ್ ಪವರ್ನ ಜಾಸ್ತಿ ಮಾಡ್ಕೊಳ್ಳಿ, ಇನ್ನ ಏನೋ ಪೌಷ್ಟಿಕಾಂಶನ ಜಾಸ್ತಿ ಮಾಡ್ಕೊಳ್ಳಿ ಆ ಫುಡಲ್ಲಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಸ್ಪ್ರಿಂಕಲ್ ಮಾಡಿ ಆ್ಯಂಡ್ ಸ್ಟಾರ್ಟ್ ಮಾಡಿ ನೋಡಿ, ಟೇಸ್ಟ್ ಇನ್ನ ಜಾಸ್ತಿ ಆಗುತ್ತೆ. ಓಕೆ, ಮೇ ಬಿ ಅದೇ ಫುಡ್ ಬೇರೆಯವ್ರಿಗೆ ಟೇಸ್ಟ್ ಕಡಿಮೆ ಅನ್ಸ್ಬೋದು, ಬಟ್ ನಿಮಗೆ ಟೇಸ್ಟ್ ಜಾಸ್ತಿ ಅನ್ಸುತ್ತೆ. ಮ್ಯಾಜಿಕ್ ಡಸ್ಟ್ನ ಸ್ಪ್ರಿಂಕಲ್ ಮಾಡಿ. ಜಸ್ಟ್ ಬಿಫೋರ್ ಯು ಗೋ ಟು ಸ್ಲೀಪ್ ಟು ನೈಟ್, ಮ್ಯಾಜಿಕ್ ರಾಕ್ನ ಯೂಸ್ ಮಾಡಿ. ಹೋಲ್ ಡೇ ಏನೆಲ್ಲ ಚೆನ್ನಾಗಿತ್ತು ನೆನಪಿಸ್ಕೊಳ್ಳಿ. ಅದರಲ್ಲಿ ಬೆಸ್ಟ್ ಒನ್ ಥಿಂಗ್ ಏನು ಒಳ್ಳೇದಾಗಿದೆ ಅದನ್ನ ನೆನಪಿಸ್ಕೊಳ್ಳಿ. ಡೀಪ್ ಆಗಿ ಥ್ಯಾಂಕ್ ಯು ಹೇಳಿ, ಮ್ಯಾಜಿಕ್ ರಾಕ್ನ ಇಡಿ ಆ್ಯಂಡ್ ಗೋ ಟು ದ ಬೆಡ್. ರೈಟ್? ಸೊ ಸಿಂಪಲ್. ಡೇ 8, ಮ್ಯಾಜಿಕಲ್ ಇಂಗ್ರೀಡಿಯಂಟ್ ಆಫ್ ಫುಡ್, water, or whatever we intake. So this is Magic Book by Rhonda Byrne. ನಾವು 28 days ಇದನ್ನ ಓದಿ, ಇದನ್ನ ಕನ್ನಡದಲ್ಲಿ ಅನುವಾದ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಪ್ರತಿಯೊಬ್ರು ಕೂಡ. ನಾನು ಗೋಪಿಕೃಷ್ಣ, ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್, ಮೈಂಡ್ ಕೋಚ್. ಸೊ ಲೈವ್ ಸೆಷನ್ ಅಟೆಂಡ್ ಮಾಡ್ತಾ ಇರೋರು ಥ್ಯಾಂಕ್ ಯು ಸೋ ಮಚ್. ಹಾಗೆ ರೆಕಾರ್ಡಿಂಗ್ ನೋಡ್ತಾ ಇರೋರು ಪ್ರಾಕ್ಟೀಸ್ ಮಾಡಿ, ಆದಷ್ಟು ಇದನ್ನ ಶೇರ್ ಮಾಡಿ, ಬೇರೆಯವ್ರಿಗೂ ಹೆಲ್ಪ್ ಆಗಲಿ, ಬೇರೆಯವರು ಕಲೀಲಿ, ಇದರಿಂದ ಅವರ ಲೈಫಲ್ಲೂ ಕೂಡ ಮ್ಯಾಜಿಕ್ನ ಎಕ್ಸ್ಪೀರಿಯನ್ಸ್ ಮಾಡಲಿ. ಹೇಗಿತ್ತು ನಿಮ್ಮ ಅನುಭವ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಶೇರ್ ಮಾಡಿ ನನ್ನ ಜೊತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಇನ್. ಹ್ಯಾವ್ ಅ ವಂಡರ್ಫುಲ್ ಡೇ. ನಾಳೆ ಸಿಗೋಣ ಡೇ 9ಗೆ. ರೈಟ್? ಥ್ಯಾಂಕ್ ಯು. ಬಾಯ್. ಎಂಜಾಯ್ ದ ಡೇ.